ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ಇವತ್ತು ಜ್ಯುವೆಲರಿ ಕಲೆಕ್ಷನ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೀಶೋಯಿಂದ ಮತ್ತು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ಮತ್ತು ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದು ಎಲ್ಲ ಕಡೆನೂ ತೊಗೊಂಡಿರೋದು ಮಿಕ್ಸ್ ಮಾಡಿ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಜ್ಯುವೆಲರಿ ಪ್ರೈಸಸ್ಸು ಹೇಳಿದ್ದೀನಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಈ ಹಾರ ಬಂದು ಮೀಶೋ ಅಲ್ಲಿ ತೊಗೊಂಡಿರೋದು. ಪೆಂಡೆಂಟ್ ನೋಡಿ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಪೆಂಡೆಂಟ್ ಇದು ತುಂಬ ಯೂನಿಕ್ ಆಗಿದೆ. ಆಂಟಿಕ್ ಗೋಲ್ಡಲ್ಲಿರೋದು ಲಕ್ಷ್ಮಿ ಪೆಂಡೆಂಟ್. ಕೆಳಗಡೆ ವೈಟ್ ಪರ್ಲ್ದು ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದಾರೆ. ಅದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಪೆಂಡೆಂಟ್ಗೆ. ಮತ್ತು ಮೇಲೆ ಸರದಲ್ಲಿ ಲಕ್ಷ್ಮಿ ಮತ್ತು ಆನೆ ಎರಡೂ ಇದೆ. ಪೆಂಡೆಂಟಲ್ಲಿ ಗ್ರೀನ್ ಮತ್ತು ಮರೂನ್ ಸ್ಟೋನ್ ಹಾಕಿದ್ದಾರೆ. ಅದು ಈ ಪೆಂಡೆಂಟ್ಗೆ ಒಳ್ಳೆ ಲುಕ್ ಕೊಡುತ್ತೆ. ನಾನು ಇದನ್ನು 2 ಇಯರ್ಸ್ ಬ್ಯಾಕ್ ಮೀಶೋ ಅಲ್ಲಿ ತೊಗೊಂಡಿದ್ದು. ನಾನು ತೊಗೊಂಡಿದ್ದಾಗ 230 ರುಪೀಸ್ ಇತ್ತು. ಇವಾಗ 260 ಏನೋ ಆಗಿದೆ. ನನಗೆ ಈ ಹಾರದಲ್ಲಿ ಇಷ್ಟ ಆಗಿದ್ದು ಪೆಂಡೆಂಟ್. ವೇರ್ ಮಾಡಿದ್ರೆ ಮಾತ್ರ ಸೂಪರಾಗಿ ಕಾಣುತ್ತೆ. ನಿಮಗೂ ಇಷ್ಟ ಆಗಿದ್ದರೆ ಪರ್ಚೇಸ್ ಮಾಡಿ. ಇಷ್ಟು ಕಮ್ಮಿ ರೇಟ್ಗೆ ನಿಮ್ಮ ಶಾಪಲ್ಲಿ ಎಲ್ಲೂ ಸಿಗೋದಿಲ್ಲ ಇದು. ನಾನು ವೇರ್ ಮಾಡಿರೋ ಫೋಟೋ ಹಾಕಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಇದ್ರ ಇಯರಿಂಗ್ಸು ತುಂಬ ಚೆನ್ನಾಗಿದ್ದಾವೆ. ಪುಟಾಣಿ ಲಕ್ಷ್ಮಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತವೆ. ಲಕ್ಷ್ಮಿಗೆ ಕೆಳಗಡೆ ಪರ್ಲ್ ಬೀಡ್ಸ್ನ ಹ್ಯಾಂಗ್ ಮಾಡಿದ್ದಾರೆ. ಮತ್ತು ಇದನ್ನು ಸಲ್ವಾರ್ ಜೊತೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಚೋಕರ್ನ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಪೆಂಡೆಂಟ್ ನೋಡಿ ಲಕ್ಷ್ಮಿದು ಬಂದಿದೆ ಮತ್ತು ಸುತ್ತ ಸ್ಟೋನ್ಸ್ ಹಾಕಿದ್ದಾರೆ. ಮತ್ತು ಪಕ್ಕದಲ್ಲಿ ಗ್ರೀನ್ ಸ್ಟೋನು ಮತ್ತು ರೆಡ್ ಸ್ಟೋನ್ ಹಾಕಿದ್ದಾರೆ. ಮತ್ತು ಅದಕ್ಕೆ ವೈಟ್ ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಚೋಕರು. ನಾನು ವೇರ್ ಮಾಡಿರೋ ಫೋಟೋ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ನಾನು ಅದೊಂದು ಚೋಕರ್ ಒಂದೇ ಹಾಕಿರೋದು, ಅದ್ರ ಜೊತೆಯಲ್ಲಿ ಯಾವ ಬೇರೆ ಜ್ಯುವೆಲರೀಸೂ ಹಾಕಿಲ್ಲ. ಆದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಡ್ಜಸ್ಟ್ಮೆಂಟ್ಗೆ ಬ್ಯಾಕ್ ಸೈಡ್ ಥ್ರೆಡ್ಡಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕ್ಕೋಬೋದು. ನಾನು ಇದನ್ನು 3 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ನನಗೆ ಅವರು 450 ಹೇಳಿದ್ರು. ನಾನು 400 ಏನೋ ಕೊಟ್ಟಿದ್ದೆ ಅನಿಸುತ್ತೆ. ಸೇಮ್ ಜ್ಯುವೆಲರಿನೇ ಮೀಶೋಲ್ಲೂ ಸಿಗುತ್ತೆ. ಕಾಸ್ಟ್ ಕಮ್ಮಿ ಆಗಿದೆ. 200 ರೇಂಜಲ್ಲೇನೋ ಸಿಗುತ್ತೆ. ಬೇಕಂದರೆ ಮೀಶೋಲ್ಲಿ ತೊಗೋಬೋದು ನೀವು. ಮತ್ತು ಇದ್ರ ಇಯರಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಸ್ಟಡ್ಡಲ್ಲಿ ರೆಡ್ ಸ್ಟೋನ್ ಇದೆ ಮತ್ತು ಜುಮ್ಕಿಯಲ್ಲಿ ರೆಡ್ ಮತ್ತು ಗ್ರೀನ್ ಎರಡೂ ಸ್ಟೋನೂ ಹಾಕಿದ್ದಾರೆ. ಮತ್ತು ಕೆಳಗಡೆ ಹ್ಯಾಂಗಿಂಗ್ ಪರ್ಲ್ ಬೀಡ್ಸ್ ಹಾಕಿದ್ದಾರೆ. ನೋಡಿದ್ರೆ ಇಷ್ಟು ದಪ್ಪ ದಪ್ಪ ಸ್ಟೋನ್ ಇದೆ, ಚೆನ್ನಾಗಿ ಕಾಣಿಸೋದಿಲ್ವೇನೋ ಅಂತ ಅನಿಸುತ್ತೆ. ಬಟ್ ಹಾಕಿದ್ರೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ಆ ಜ್ಯುವೆಲರಿ ಜೊತೆ ಮತ್ತೆ ಬೇರೆ ಜ್ಯುವೆಲರೀಸ್ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ತಗೊಂಡು ಮನೆಗೆ ಬಂದಮೇಲೆ ತೊಗೋಬಾರ್ದಿತ್ತೇನೋ ಅಂತ ಅನ್ನಿಸ್ತಾ ಇತ್ತು, ಆ ದಪ್ಪ ದಪ್ಪ ಸ್ಟೋನ್ ಇರೋದನ್ನ ನೋಡಿ. ಬಟ್ ಹಾಕಿದ್ಮೇಲೆ ತೊಗೊಂಡಿದ್ದು ಒಳ್ಳೇದಾಯ್ತಪ್ಪ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಜ್ಯುವೆಲರಿ ಬಂದು ಬರೀ ಸ್ಟೋನ್ ಇರೋದು. ಇದಕ್ಕೆ ಇಯರಿಂಗ್ಸ್ ಬಂದಿಲ್ಲ, ಬರೀ ಚೋಕರ್ ಮಾತ್ರ. ಇದು ನೈಟ್ ಫಂಕ್ಷನ್ಗಳಿಗೆ, ಏನಾದರೂ ಬರ್ತ್ಡೇ ಪಾರ್ಟಿ ಇದ್ದರೆ ಇಲ್ಲ ರಿಸೆಪ್ಷನ್ ಆ ಥರ ಇದ್ದರೆ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ನೈಟ್ ಟೈಮ್ ಹಾಕಿದ್ರೆ ಒಂಥರ ಶೈನಿಂಗ್ ಬರ್ತಾ ಇರುತ್ತೆ. ಸ್ಟೋನು ಎಷ್ಟು ದೂರ ಇದ್ರೂ ಸ್ಟೋನು ಪಳಪಳ ಅಂತ ಇರೋದು ಕಾಣಿಸ್ತಾ ಇರುತ್ತೆ. ಮತ್ತು ಡ್ರೆಸ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿದೆ ಇದು. ಇದು ನಾನು ಲೋಕಲ್ ಶಾಪಲ್ಲೇನೋ ತೊಗೊಂಡಿದ್ದು. 150 ಏನೋ ಅನಿಸುತ್ತೆ ಅಷ್ಟೇ. ಇವಾಗ ಕಮ್ಮಿ ಆಗಿರುತ್ತೆ. ಮೇ ಬಿ 100ಗೆಲ್ಲ ಸಿಗ್ಬೋದು, ಯಾಕಂದರೆ ಇಯರಿಂಗ್ಸ್ ಇಲ್ವಲ್ಲ ಇದಕ್ಕೆ. ನೆಕ್ಸ್ಟ್ ಜ್ಯುವೆಲರಿ ಬಂದು ಲಾಂಗ್ ಹಾರ. ಇದು ಅಷ್ಟೇ, ಪೆಂಡೆಂಟ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಪೆಂಡೆಂಟ್ ಇಷ್ಟ ಆಗಿಯೇ ನಾನು ಈ ಸರ ತೊಗೊಂಡಿದ್ದು. ಎಷ್ಟು ಡಿಟೇಲಿಂಗಾಗಿ ಕೊಟ್ಟಿದ್ದಾರೆ ನೋಡಿ. ಲಕ್ಷ್ಮಿ ಪೆಂಡೆಂಟ್ ಇದು. ಮರೂನ್ ಸ್ಟೋನ್ ಮತ್ತು ಗ್ರೀನ್ ಸ್ಟೋನ್ ಹಾಕಿದ್ದಾರೆ. ಪೆಂಡೆಂಟಲ್ಲಿ ಮಾತ್ರ ಸ್ಟೋನ್ಸ್ ಇರೋದು. ಪೆಂಡೆಂಟಲ್ಲಿ ಕೆಳಗಡೆ ಪರ್ಲ್ ಬೀಡ್ಸ್ ಹಾಕಿದ್ದಾರೆ. ಅದೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಒಂದು ಚೋಕರ್ ತೋರಿಸಿದ್ನಲ್ಲ, ಲಕ್ಷ್ಮಿ ಪೆಂಡೆಂಟು ಮತ್ತು ಆ ಕಡೆ ಈ ಕಡೆ ಗ್ರೀನ್ ಸ್ಟೋನು ಮತ್ತು ಮರೂನ್ ಸ್ಟೋನು, ಆ ಚೋಕರು ಮತ್ತು ಈ ಸರ ಎರಡು ಜೊತೆಲೇ ತೊಗೊಂಡಿದ್ದು. ಇದು 650 ಹೇಳಿದ್ರು, ನಾನು 600 ಕೊಟ್ಟಿದ್ದೆ. ಎರಡೂ ಸರ ಸೇರಿಸ್ಬಿಟ್ಟು 1000 ರುಪೀಸ್ ಏನೋ ಕೊಟ್ಟಿದ್ದೆ. ನಾನು ವೇರ್ ಮಾಡಿರೋ ಫೋಟೋ ಹಾಕಿದ್ದೀನಿ ನೋಡಿ, ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೀಶೋ ಅಲ್ಲಿ ತೊಗೊಂಡಿರೋದು ಹಾರ ತೋರಿಸಿದ್ನಲ್ಲ, ಅದಕ್ಕಿಂತ ಸ್ವಲ್ಪ ಲೆಂತ್ ಬರುತ್ತೆ ಇದು. ಈ ಜುಮ್ಕಿ ಇವಾಗ ತೋರಿಸಿದ್ನಲ್ಲ ಲಾಂಗ್ ಹಾರ, ಅದ್ರ ಜೊತೆ ಬಂದಿರೋದು. ಚೆನ್ನಾಗಿದೆ. ಮೇಲೆ ಸ್ಟಡ್ ಬಂದು ಲಕ್ಷ್ಮಿದು, ಕೆಳಗಡೆ ಜುಮ್ಕಿ ಕೊಟ್ಟಿದ್ದಾರೆ ಮತ್ತು ಜುಮ್ಕಿಯಲ್ಲಿ ಗೋಲ್ಡನ್ ಬೀಡ್ಸ್ ಬಂದಿದ್ದಾವೆ. ಸ್ಟೋನ್ ಎಲ್ಲ ಇದ್ದರೆ ಸ್ವಲ್ಪ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ, ಆ ಥರದವ್ರಿಗೆ ಈ ಜುಮ್ಕಿ ಸೂಟ್ ಆಗುತ್ತೆ. ನೆಕ್ಸ್ಟ್ ಜ್ಯುವೆಲರಿ ಬಂದು ಸೊಂಟದ ಪಟ್ಟಿ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಇದನ್ನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ನಾನು ಇದಕ್ಕೆ 550ನೋ 600 ಏನೋ ಕೊಟ್ಟಿದ್ದೆ. ನೆನಪಿಲ್ಲ ನನಗೆ ರೇಟು ಎಷ್ಟು ಕೊಟ್ಟಿದ್ದೆ ಅಂಥೇಳಿ, ಯಾಕಂದರೆ 2 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಇದನ್ನು. ಬಟ್ ವರ್ತ್ ಇದೆ ಇದು, ಕೊಡ್ಬೋದು ಅಷ್ಟನ್ನು. ಯಾಕಂದರೆ ಸ್ವಲ್ಪನೂ ಕಲರ್ ಎಲ್ಲೂ ಡಲ್ ಆಗಿಲ್ಲ, ಒಂದು ಸ್ಟೋನು ಉದುರಿಲ್ಲ, ತುಂಬ ಚೆನ್ನಾಗಿದೆ.
ಇದರಲ್ಲಿ ಮರೂನ್ ಮತ್ತು ರೆಡ್ ಸ್ಟೋನ್ ಹಾಕಿದ್ದಾರೆ. ಒಂದು ಮರೂನ್ ಒಂದು ರೆಡ್ಡು ಮತ್ತು ಒಂದು ಮರೂನ್ ಒಂದು ರೆಡ್ ಆ ಥರ ಹಾಕಿದ್ದಾರೆ. ಮತ್ತು ಎಷ್ಟು ದಪ್ಪ ಇದ್ರೂ ಹಾಕ್ಕೋಬೋದು. ಚೈನ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜ್ಯುವೆಲರಿ ಬಂದು ಮಾಟಿ. ಇದರಲ್ಲಿ ಮೇಲೆಗಡೆ 2 ಪರ್ಲ್ಸ್ ಚೈನ್ ಹಾಕಿದ್ದಾರೆ. ಕೆಳಗಡೆ ಮಾಮೂಲಿ ಗೋಲ್ಡನ್ ಫಿನಿಶಿಂಗ್ ಇರೋ ಚೈನ್ ಹಾಕಿದ್ದಾರೆ. ಅದ್ರ ಕೆಳಗಡೆ ಪರ್ಲ್ಸ್ದು ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದಾರೆ. ಮತ್ತು ಅದರಲ್ಲಿ ಗ್ರೀನ್ ಸ್ಟೋನು ರೆಡ್ ಸ್ಟೋನು ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದಾರೆ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಏನಾದರೂ ಫಂಕ್ಷನ್ ಇದ್ದಾಗ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಮಾಟಿ ಜೊತೆ ಜುಮ್ಕಿನೂ ಬಂದಿದೆ. ಮತ್ತು ಆ ಜುಮ್ಕಿನೂ ಮಾಟಿಗೆ ಮ್ಯಾಚ್ ಆಗೋ ಥರ ಡಿಸೈನ್ನ ಸೆಟ್ ಮಾಡಿದ್ದಾರೆ. ಮೀಡಿಯಮ್ ಸೈಜಲ್ಲಿದೆ ಜುಮ್ಕಿ. ಇದೂ ಅಷ್ಟೇ ಸೇಮ್ ಪರ್ಲ್ ಬೀಡ್ಸಲ್ಲಿದೆ. ಮತ್ತು ರೆಡ್ ಸ್ಟೋನು ಗ್ರೀನ್ ಸ್ಟೋನು ಎರಡೂ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಇದು ಮಲ್ಲೇಶ್ವರಮಲ್ಲೇ ತೊಗೊಂಡಿದ್ದು. ಅಂದರೆ ಜುಮ್ಕಿ ಮತ್ತು ಮಾಟಿ ಎರಡೂ ಸೇರಿ 650 ಕೊಟ್ಟಿದ್ದೆ. ನೆಕ್ಸ್ಟ್ ಜ್ಯುವೆಲರಿ ಬಂದು ಬೈತಲೆ ಬೊಟ್ಟು. ಇದು ನಾನು ಲೋಕಲ್ ಶಾಪಲ್ಲೇನೋ ತೊಗೊಂಡಿದ್ದು ಅನಿಸುತ್ತೆ. 50 ರೂಪೀಸ್ ಒಳಗಡೆ. ಸಿಂಪಲ್ಲಾಗಿ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ನೋಡಿ, ರೆಡ್ ಸ್ಟೋನ್ ಮತ್ತು ಗ್ರೀನ್ ಸ್ಟೋನ್ ಎರಡೂ ಹಾಕಿದ್ದಾರೆ. ಇವಾಗ ಆಲ್ಮೋಸ್ಟ್ ಎಲ್ಲ ಜ್ಯುವೆಲರೀಸಲ್ಲೂ ರೆಡ್ ಸ್ಟೋನ್ ಮತ್ತು ಗ್ರೀನ್ ಸ್ಟೋನ್ ಇದ್ದೇ ಇರುತ್ತೆ ಅನಿಸುತ್ತೆ. ನೆಕ್ಸ್ಟ್ ತೋರಿಸ್ತಾ ಇರೋದು ನೆಕ್ಲೆಸ್ ಟೈಪು. ಬರೀ ಗೋಲ್ಡ್ ಫಿನಿಶಿಂಗಲ್ಲಿದೆ. ಇದರಲ್ಲಿ ಯಾವುದೇ ಥರ ಸ್ಟೋನ್ಸ್ ಇಲ್ಲ. ಇದನ್ನು ತಗೊಂಡು ನಾನು 5 ಇಯರ್ಸ್ ಆಯಿತು. ಒಂದು ಸಲಿನೂ ಹಾಕೇ ಇಲ್ಲ ಇದನ್ನು. ಇದು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. 200 ರೂಪೀಸ್ ಕೊಟ್ಟಿದ್ದೆ. ಈ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.